ಲೋಕದಲ್ಲಿ ಇರೋಕ್ಕಿಂತ ದೇವರ ಆಲಯದಲ್ಲಿ ಇರೋದು ಎಷ್ಟೋ ಧನ್ಯನು ಅಂತ. ಅಂದರೆ ದೇವರ ಆಲಯದಲ್ಲಿ ನಾವು ಇರೋದು ಎಷ್ಟೋ ಭಾಗ್ಯ. ಲೋಕದಲ್ಲಿ ಅನೇಕರು ಸಮಾಧಾನ ಬೇಕು, ಶಾಂತಿ ಬೇಕು, ಇದು ಬೇಕು ಅಂತ ಅನೇಕರು ಹುಡ್ಕೊಂಡು ಹೋಗ್ತಾರೆ. ಆದರೆ ಎಲ್ಲೂ ಸಮಾಧಾನ ಸಿಗಲ್ಲ, ಶಾಂತಿ ಸಿಗಲ್ಲ. ಕರ್ತನ ಸನ್ನಿಧಿನಲ್ಲೇ ಸಮಾಧಾನ, ಶಾಂತಿ ಎಲ್ಲ ಸಿಗುತ್ತೆ. ಹಲ್ಲೆಲೂಯಾ. ಮತ್ತಾಯ ಬರೆದ ಸುವಾರ್ತೆ 11ನೇ ಅಧ್ಯಾಯ 2-3. ಯೆಹೋವನನ್ನು ಕ್ರಿಸ್ತನ ಕಾರ್ಯಗಳ ಸುದ್ದಿಯನ್ನು ಸೆರೆಮನೆಯಲ್ಲಿ ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳುಹಿಸಿ, ಬರಬೇಕಾದವನು ನೀನೋ, ನಾವು ಬೇರೊಬ್ಬನ ದಾರಿಯಲ್ಲಿ ನೋಡಬೇಕೋ ಎಂದು ಕೇಳಿಸಿದನು. ಹಲ್ಲೆಲೂಯಾ. 3ನೇ ವಾಕ್ಯ ಓದಿ. ಆತನು ಅವರಿಗೆ ಪ್ರತ್ಯುತ್ತರವಾಗಿ, ಕುರುಡರಿಗೆ ಕಣ್ಣು ಬರುವಂತೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸ್ವಾರ್ಥ ಸಾರಲ್ಪಡುತ್ತದೆ. ಸಾಕು. ಸ್ಥಾನಿಕನಾದ ಯೋವನು ನಿಮ್ಗೆಲ್ಲರಿಗೂ ಗೊತ್ತು. ಯೇಸು ಬರಕ್ಕಿಂತ ಮುಂಚೆನೆ ಈತನ ಏನ್ ಮಾಡ್ತಾ ಇರ್ತಾನೆ? ಸುವಾರ್ತೆ ಸಾಳ್ತಾ ಇರ್ತಾನೆ. ಅಂದ್ರೆ ಏಸಾಯ ಬರೆದ ಪ್ರವಾದನೆ ಗ್ರಂಥದಲ್ಲಿ ನೀವೆಲ್ಲರೂ ಕಾಣಲ್ಪಡ್ತೀರಾ. ಒಬ್ಬನು ಹಾಲೆಲು ಅರಣ್ಯದಲ್ಲಿ ಕೂಗುತ್ತಾ ಅನ್ಕುದಂಕಾಗಿರೋ ಹಾಲೆ ರಸ್ತೆಗಳನ್ನೆಲ್ಲ ಸರಿಯಾಗಿ ಮಾಡಬೇಕು ಅಂತ ಏಸಾಯ ಪ್ರವಾದಿ ಮುಂಚೆನೆ, ಯೇಸು ಹುಟ್ಟಕ್ಕಿಂತ ಮುಂಚೆನೆ ಪ್ರಬೋಧಿಸಿದರು. ಈ ಸ್ಥಾನಿಕಾದ ಯೌವನನು ಏನಂತ ಹೇಳ್ತಾ ಇದ್ದಾನೆ? ಸರ್ಪ ಜಾತಿಗಳೇ ಮನ ತಿರುಗಿರಿ, ದೇವರ ರಾಜ್ಯ ಸಮೀಪವಾಗಿದೆ. ಏನಂತ ಹೇಳ್ತಾ ಇದ್ದಾನೆ? ಸರ್ಪ ಜಾತಿಯೇ ನೀವೆಲ್ಲರೂ ಮನ ತಿರುಗಿರಿ, ದೇವರ ರಾಜ್ಯ ಸಮೀಪವಾಗಿದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಈತನ ಏನ್ ಹೇಳ್ತಾರೆ? ಅನೇಕರು ಕೇಳ್ತಾರೆ, ನೀನೇನಾ ಮೆಸಯ್ಯ ಅಂತ ಕೇಳಿದಾಗ, ನಾನು ಮೆಸಯ್ಯ ಅಲ್ಲ, ನಾನು ಇನ್ನ ಮುಂದೆ ಒಬ್ಬರು ಬರ್ತಾರೆ, ಅವನ ಕೆರೆಯನ್ನು ಬಿಚ್ಚಕ್ಕೂ ನನ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ. ಈ ಹಾಲೆಲ್ಲೂ ಸತ ಆ ಥರ ಹೇಳ್ಬೇಕಾದ ಯೆಹೋವನ ಸ್ಥಾನಿಕಾದ ಯೋನನು ಆತನು ಸೆರೆಮನೆಗೆ ಹಾಕಲ್ಪಡ್ತಾನೆ. ಏನಕ್ಕೆ ಸೆರೆಮನೆಗೆ ಹಾಕಲ್ಪಡ್ತಾರೆ ಅಂದ್ರೆ, ಇವತ್ತು ಅನೇಕರಿಗೆ ಜೀವಿತದಲ್ಲಿ ಇದು ತಪ್ಪು, ಇದು ಮಾಡಬೇಡಪ್ಪ, ಸರಿಯಾದ ಮಾರ್ಗದಲ್ಲಿ ಹೋಗು ಅಂದಾಗ ಯಾರು ಅದನ್ನ ಇಷ್ಟಪಡಲ್ಲ. ಅವ್ರ ಇಷ್ಟ ಬಂದಂಗೆ ಜೀವಿಸ್ತಾ ಇದ್ರೆ, ಅವ್ರ ಇಷ್ಟ ಬಂದಂಗೆ ಇದ್ರೆ, ಅವ್ರ ಇಷ್ಟ ಬಂದಂಗೆ ಮಾಡ್ತಾ ಇದ್ರೆ ಎಲ್ಲದಕ್ಕೂ ಸರಿ ಅಂತ ಹೇಳಿದ್ರೆ, ಇವರಷ್ಟು ಒಳ್ಳೆಯವ್ರು ಯಾರು ಇಲ್ಲ ಅಂತಾರೆ. ಆದ್ರೆ ಈ ಸ್ಥಾನಿಕಾದ ಇವನು ಏನ್ ಮಾಡ್ತಾ ಇದ್ದಾನೆ? ಖಂಡಿಸ್ತಾ ಇದ್ದಾನೆ. ಯಾರನ್ನ ಖಂಡಿಸ್ತಾ ಇದ್ದಾನೆ ಅಂದ್ರೆ ಯೋರೋದನ್ನ ಖಂಡಿಸ್ತಾ ಇದ್ದಾನೆ. ಏನಕ್ಕೆ ಯೋರೋದನ್ನ ಖಂಡಿಸ್ತಾ ಇದ್ದಾನೆ ಅಂದ್ರೆ, ಆತನ ಅಣ್ಣನ ಎಂತಿನ ಏನ್ ಮಾಡ್ತಾ ಇದ್ದಾನೆ? ಆತನ ಅನ್ನ ಆದ ಎಂತಿನ ಇವನು ಏನ್ ಮಾಡ್ತಾ ಇದ್ದಾನೆ? ಇವಾಗ ಮಾಡ್ಕೊಂತ ಇದ್ದಾನೆ. ಇದು ತಪ್ಪು, ನೀನು ಇದು ಮಾಡಬೇಡ, ನೀನು ಇದು ದೇವರಿಗೆ ದೃಷ್ಟಿಗೆ ಇದು ಸರಿಯಲ್ಲ ಅಂತ ಹೇಳಿದಾಗ ಅವನು ಸಿಟ್ಟು ಬಂದು ಏನ್ ಮಾಡ್ತಾ ಇದ್ದಾನೆ? ಇವನನ್ನ ಸೆರೆಮನೆಗೆ ಹಾಕ್ತಾ ಇದ್ದಾನೆ. ಯಾರನ್ನ ಸೆರೆಮನೆಗೆ ಹಾಕ್ತಾ ಇರೋದು? ಸ್ಥಾನಿಕನಾದ ಯೆಹೋವನನ್ನ ಸೆರೆಮನೆಗೆ ಹಾಕ್ತಾ ಇದಾರೆ. ಏನಕ್ಕೆ ಸೆರೆಮನೆಗೆ ಹಾಕ್ತಾ ಇದಾರೆ ಅಂದ್ರೆ, ಅವನು ಏನ್ ಹೇಳ್ದ? ಇದು ನೋಡಪ್ಪ, ನೀನು ಮದುವೆ ಆಗೋದು ಸರಿ ಇಲ್ಲ, ಅದು ಯಾರಾಗಿದ್ದಾರೆ? ನೀನು ಅಣ್ಣನ ಎಂತಿ, ಆ ಎಂತಿನ ನಿಮ್ಮ ಅಣ್ಣ ಆದ ಎಂತಿನ ನೀನು ಹೋಗಿ ಮದುವೆ ಆಗ್ತಾ ಇದೀಯಾ, ಇದು ತಪ್ಪು, ದೇವರ ದೃಷ್ಟಿಗೆ ಇದು ಅಸಹ್ಯ, ನೀನು ಆಗಬೇಡ ಅಂತ ಹೇಳಿದಾಗ ಅವನ ತೋಣಗಿ ಸೆರೆಮನೆಗೆ ಹಾಕ್ತಾರೆ. ಏನ್ ಮಾಡ್ತಾರೆ? ಸೆರೆಮನೆಗೆ ಹಾಕ್ತಾರೆ. ಸೆರೆಮನೆ ಹಾಕ್ದಾಗ ಇವನು ಹಾಲೆಲೂಸತ್ರ ಮೊದಲು ಏನಂತ ಹೇಳ್ತಾ ಇದ್ದ? ನನಗಿಂತ ಶಕ್ತವಾದನೊಬ್ಬರು ಬರ್ತಾರೆ, ಆತನ ಮೆಸಯ್ಯ, ಆತನ ಬಂದಾಗ ನಿಮ್ಮ ಜೀವಿತದಲ್ಲಿ ಎಲ್ಲ ಅದ್ಭುತ ನಡೆಯುತ್ತೆ, ಎಲ್ಲ ಕಾರ್ಯಗಳು ನಡೆಯುತ್ತೆ ಅಂತ ಹೇಳ್ತಾರೆ. ಈ ಹೇಳ್ತಾ ಇರ್ಬೇಕಾದ್ರೆ ಈತನೇ ಆತನ ಪ್ರಬೋಧಿಸ್ತಾ ಇದ್ದ, ಈತನೇ ಆತನ ಇದು ಮಾಡ್ತಾ ಇದ್ದ. ಎಲ್ಲರೂ ಗಮನಿಸ್ರಿ ನೋಡಿ, ಇವರಿಗೆ ಇವನು ಏನಾಗಿದ್ದ? ದೇವರ ಚಿತ್ತದಂತೆ, ದೇವರ ಕರೆಯಂತೆ ನಡೆಯಲ್ಪಟ್ಟಿದ್ದನು. ಎಲ್ಲ ಕರೆಕ್ಟಾಗಿ ಇತ್ತು. ದೇವರು ಏನ್ ಹೇಳಿದ್ರು ಅದೇ ಕಾರ್ಯ ಮಾಡ್ತಾ ಇದ್ದ. ಅದೇ ಸಡನ್ ಆಗಿ ದಿಢೀರಂತ ಅವನಿಗೆ ಸೆರೆಮನೆಗೆ ಹಾಕ್ಬಿಡ್ತಾರೆ. ಸೆರೆಮನೆಗೆ ಹಾಕಿ ಅನೇಕ ತಿಂಗಳುಗಳು ಕರೆಯುತ್ತೆ. ಕರೆದಾಗ ಅವನಿಗೊಂದು ಡೌಟ್ ಬರುತ್ತೆ, ನಾನು ನಿಜವಾದ ದೇವರ ಚಿತ್ತವಾಗಿ ನಡೆದಿದ್ದೀನಾ? ದೇವರ ಪ್ರಕಾರವಾಗಿ ನಾನು ನಡೀತಾ ಇದ್ದೀನಾ? ನಾನು ಹಾಲೆಲ್ಲ ನಾನೇ ಪ್ರಬೋಧಿಸಿದೆ, ನಾನೇ ಹೇಳ್ದೆ, ನಾನು ಇನ್ನು ನನ್ನ ಮುಂದೆ ಒಬ್ಬನು ಬರ್ತಾನೆ, ಆತ ಅಭಿಷೇಕ ನಿಮ್ಮನ್ನ ಮೇಲೆ ಅಭಿಷೇಕ ಸುರಿಸ್ತಾರೆ, ನಾನು ಇವತ್ತು ನೀರಿನಲ್ಲಿ ನಿಮ್ಮನ್ನು ದೀಕ್ಷಾನ ಕೊಡ್ತಾ ಇದ್ದೀನಿ, ಆದರೆ ಆತನು ನಿಮಗೆ ಬೆಂಕಿಯಿಂದ ದೀಕ್ಷಾನ ಕೊಡ್ತಾರೆ ಅಂತ ಹೇಳ್ತಾರೆ. ಈ ತರ ಹೇಳ್ಬೇಕಾದಾಗ ಯೂತ್ಗೆ ಒಂದು ಡೌಟ್ ಉಂಟಾಗಿ ಈತನು ಕಳಿಸ್ಕೊಡ್ತಾ ಇದ್ದಾನೆ. ಯಾರ್ತ ಕಳಿಸ್ಕೊಡ್ತಾ ಇದ್ದಾನೆ? ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಶಿಷ್ಯರಿಗೆ ಹೇಳಿ ಯೇಸು ಸಮೇತ ಕಳಿಸ್ತಾ ಇದ್ದಾರೆ. ಏನಂತ ಹೇಳಿ ಕಳಿಸ್ತಾ ಇದ್ದಾರೆ? ನೀನೇನಾ ನಿಜವಾದ ಮೆಸಯ್ಯ, ಅಥವಾ ಇನ್ನೂ ಯಾರಾದ್ರೂ ಬರ್ತಾರೋ ಅವ್ರಿಗಾಗಿ ನಾನು ಕಾಯಲ ಪಡಬೇಕಾ?
ವೈ, ಏನಕ್ಕೆ, ಯಾಕೆ ಆತರ ಕೇಳ್ತಾ ಇದ್ದಾನೆ? ಆತರ ಶಕ್ತವಾಗಿ ಸೇವೆ ಮಾಡ್ತಾ ಇದ್ದಾನೆ. ಆತನ ಮಾತಾಡ್ಬೇಕಾದ್ರೆ ಎಲ್ಲರೂ ನಡುಗ್ತಾ ಇದ್ರು. ಆತರ ಪ್ರಬೋಧಿಸ್ತಾ ಇದ್ದ, ಆತರ ಹೇಳ್ತಾ ಇದ್ದ, ನಿಜವಾಗಿ ಹೇಳ್ತಾ ಇದ್ದ, ಮನ ತಿರುಗೋ, ದೇವರ ರಾಜ್ಯ ಸಮೀಪವಾಗಿದೆ, ಇಲ್ಲ ಅಂದ್ರೆ ನೀನು ಮರಣ ಹೊಂದುತ್ತೀಯ ಅಂತ ಅನೇಕ ಸತಿ ಎಲ್ಲರನ್ನು ಖಂಡಿಸಿದ್ದಾರೆ. ಆತರ ಇದ್ದ ಅಲೆಯಲ್ಲಿ ಸತ್ರ ಈ ಯೋಹಾನನು ದಿಢೀರಂತ ಕುಗ್ಗಿ ಹೋಗ್ತಾನೆ, ದಿಢೀರಂತ ಇದಾಗ್ತಾನೆ. ಏನಕ್ಕೆ ಅಂದ್ರೆ ಅಲ್ಲಿ ಯಹೂದ್ಯರಿಗೆ ಏನ್ ಗೊತ್ತಾ, ಮೆಸೆಯ ಅಂದ್ರೆ ಅಲೆಯಲ್ಲಿ ಸತ್ರ ಈತನೊಬ್ಬನ ರಾಜ ಅರಸನು, ಈತನೇನಾಗಿರ್ತಾನೆ ರಾಜ ಅರಸನು. ಅವಾಗ ಏನಾಗಿತ್ತು ಅಂದ್ರೆ ರೋಮನ ಚಕ್ರವರ್ತಿ, ಅಂದ್ರೆ ಇಡೀ ಲೋಕನ ರೋಮನ ಚಕ್ರವರ್ತಿ ಆಳ್ತಾ ಇತ್ತು. ಆ ದಾಸತ್ನಲ್ಲಿ ಇವ್ರು ಏನಾಗಿದ್ರು, ಯಹೂದ್ಯರು ಅವ್ರಿಗೆ ಏನ್ ಹೇಳ್ತಾರೋ, ಆ ರೋಮನ್ ಸರ್ಕಾರ ಏನ್ ನಿಲ್ಲಿಸ್ತದೋ ಅದ್ರ ಪ್ರಕಾರ ಇವ್ರು ನಡಿಬೇಕಾಗಿತ್ತು. ಇವ್ರದೇ ಅಂತ ಒಂದು ಇದ್ದಿದ್ದಿಲ್ಲ, ರಾಜ್ಯ ಇದ್ದಿಲ್ಲ. ಯಾರು ರಾಜ್ಯ ಆಗಿರ್ತಾರೆ, ರೋಮನ್ ಚಕ್ರವರ್ತಿ, ನೇರೋ ಚಕ್ರವರ್ತಿ ಅದು ರಾಜನಾಗಿರ್ತಾನೆ. ಆತನ ಏನ್ ಹೇಳ್ತಾನೋ, ಅದನ್ನ ಏನು ಕಾನೂನು ತರ್ತಾನೋ ಅದೇ ಕಾನೂನು ಎಲ್ಲರೂ ಏನ್ ಮಾಡ್ಬೇಕು, ವಾನ್ಕೊಂಡು ಹೋಗ್ಬೇಕು. ಆ ತರ ಇದ್ದ ಸಿಚುವೇಶನ್ ಅಲ್ಲಿ ಇರೋರೆಲ್ಲರೂ ಏನ್ ಅನ್ಕೊಂಡ್ಬಿಟ್ರು, ಯಹೂದ್ಯರೆಲ್ಲ ಏನ್ ಅನ್ಕೊಂಡ್ಬಿಟ್ರು, ನಮಗೊಂದು ಮೇಸಯ್ಯ ಬರ್ತಾನೆ, ಈ ಮೇಸಯ್ಯ ಬಂದಾಗ ಈ ರೋಮನ ಚಕ್ರವರ್ತಿನ ಹೊಡೆದು ನಮಗೆ ರಾಜನಾಗಿ ಕುತ್ಕೊಂಡು ನಮಗೆ ಏನಾಗಿರ್ತಾರೆ ರಾಜನಾಗಿ ಅವ್ರು ಇರ್ತಾರೆ, ಅವ್ರು ಹೇಳ್ದಂಗೆ ನಾವು ಕೇಳ್ಕೊಬೇಕು ಅಂತ ತಿಳ್ಕೊಂಬಿಟ್ರು. ಅಂದ್ರೆ ನಿಜವಾದ ಹಾಲೆಲೂಯದ ಮೆಸಯ್ಯ ಅರ್ಥ ಏನಂದ್ರೆ, ಹಾಲೆಲೂಯ ಯಾರಿಗಾನ ಗೊತ್ತಾ ಮೆಸಯ್ಯ ಅಂತ ಅರ್ಥ ಏನು ಅಂತ? ಏನ್ ಹೇಳಿ, ಮೆಸಯ್ಯ ಅಂದ್ರೆ ಅನಾಯಿಂಟೆಡ್ ಒನ್, ಅಭಿಷೇಕ ಪಟ್ಟವನು. ಹಾಲೆಲೂಯ. ನೋಡಿ, ಯೆಶಾಯ ಬರೆದ ಪ್ರವಾದನೆಗಂತನ 61ನೇ ಅಧ್ಯಾಯದ 1ನೇ ವಾಕ್ಯ ಓದಿ ಬೇಗ. ಬೇಗ ಓದ್ಬೇಕು. ಯೆಶಾಯ ಬರೆದ ಪ್ರವಾದನೆಗಂತನ 61ನೇ 1ನೇ ವಾಕ್ಯ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲದೆ, ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆ ಆಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ, ನಮ್ಮ ದೇವರು ಮುಯ್ಯು ತೀರಿಸುವ ದಿನ. ಹಾಲೆಲೂಯ ಸ್ತೋತ್ರ. ಅಂದ್ರೆ ದೇವರ ಅಭಿಷೇಕ ಅಂದ್ರೆ ಕರ್ತನಾದ ಅಭಿಷೇಕ ಅನ್ನೋ ಮೇಲೆ ಇದೆ. ಬಡವರಿಗೆ ಸುವರ್ತನ ಸಾಲಕ್ಕೆ, ಬೆಂದನೆಗಳು ಬಿಚ್ಚಕ್ಕೆ, ರೋಗಗಳು ಸೌಖ್ಯವಾಗಕ್ಕೆ, ಕುಂಟರು ಏನಾಗಿರ್ಬೇಕು ನಡೆಯೋಕೆ, ಕಿವಿಡರು ಕಿವಿಡನ್ನ ತೆಗಿಯಕ್ಕೆ. ಹಾಲೆಲೂಯ ಸ್ತೋತ್ರ ಅಂತ ಇದು ದೇವರು ಮೊದಲೇ ಯಾವಾಗ ಐಸಾಯ ಪ್ರವಾದಿಸಿದ್ರು, ಅದು ಯೇಸು ಸ್ವಾಮಿ ಬಂದ್ಮೇಲೆ ಅದು ನೆರವೇರ್ತಾ ಇದೆ. ಮೆಸ್ಸಯ ಅಂದ್ರೆ ಅನಾಯಿಂಟೆಡ್ ಒನ್, ಅಭಿಷೇಕ ಉಳ್ಳವನು. ಇವರು ಯಹೂದಿಯರು ಏನ್ ತಿಳ್ಕೊಂಬಿಟ್ರು, ಮೆಸ್ಸಯ ಅಂದ್ರೆ ರಾಜ, ನಮಗೆ ಏನಾಗಿರುತ್ತೆ, ನಮ್ಮ ರಾಜ್ಯವಾಗಿ ನಾವು ಜೀವಿಸ್ತೀರಿ, ನಮಗೆ ಒಂದು ಸರ್ಕಾರ ಬರುತ್ತೆ, ನಮಗೆ ಒಂದು ನಿಯೋಗ ಬರುತ್ತೆ, ಯಹೂದ್ಯ ಕುಲದ ರಾಜ ಅಂತ ತಿಳ್ಕೊಂಬಿಟ್ರು. ಆ ರಾಜ ಬರ್ತಾನೆ. ಆ ರಾಜ ಬಂದಾಗ ಈ ರೋಮನ ಚಕ್ರವರ್ತಿನ ಹೊಡೆದಾಕಿ ನಮ್ದೇ ಒಂದು ಸ್ವಂತವಾದ ಕಾಲಲ್ಲಿ ಸತ್ರ ಏನಾಗುತ್ತೆ, ರಾಜ್ಯವಾಗುತ್ತೆ ಅಂತ ತಿಳ್ಕೊಂಡು ಆ ತರ ಜೀವಿಸ್ತಾ ಇದ್ರು. ಆಲ್ರೆಡಿ ಮೆಸೇಜ್ ಬಂದಿದ್ದಾರೆ, ಆಲ್ರೆಡಿ ಅದ್ಭುತ ಮಾಡ್ತಾ ಇದಾರೆ. ಅದ್ಭುತ ಮಾಡ್ತಾ ಇದಾರೆ. ಏನ್ ಮಾಡ್ತಾ ಇದಾರೆ, ಕುಳ್ಳರಿಗೆ ಹಾಲೆ ಕಣ್ಣುಗಳು ಕೊಡ್ತಾ ಇದಾರೆ, ಕಿವಿಡರಿಗೆ ಕಿವಿ ಕೇಳಂಗ್ ಮಾಡ್ತಾ ಇದಾರೆ. ಹಾಲಲ್ಲಿ ಯೋಸತ್ರ ಸತ್ತವ್ರು ಎದ್ದು ಬರ್ತಾ ಇದಾರೆ. ಆ ತರ ಅದ್ಭುತ ಮಾಡ್ತಾ ಇರಬೇಕಾದ್ರೂ ಅವ್ರು ನಂಬಲಿಲ್ಲ. ಏನಕ್ಕೆ ನಂಬಲಿಲ್ಲ ಅಂದ್ರೆ, ಅಲ್ಲಿ ಅವ್ರು ತಿಳ್ಕೊಂಡಿದ್ದೇನು, ಯೆಶಾಯ ಅಂದ್ರೆ ನಮ್ಮ ರಾಜ ಇಲ್ಲಿ ಸ್ಥಾಪನೆ ಆಗುತ್ತೆ, ಯಹೂದ ಕುಲ ಇಲ್ಲಿ ಸ್ಥಾಪನೆ ಆಗುತ್ತೆ, ಯಹೂದ ಕುಲ ಅನೇಕ ದೇಶನ ಆಳುತ್ತೆ ಅಂತ ತಿಳ್ಕೊಂಡ್ಬಿಟ್ರು. ಅನೇಕ ದೇಶನ ಆಳುತ್ತೆ ಅಂತ ತಿಳ್ಕೊಂಡ್ರು. ಆದ್ರೆ ಇದು ಹಂಗಿರ್ಬೇಕಾದ ಸ್ಥಾನಿಕವಾದ ಯೌವನನು ನೋಡಿ, ಮನುಷ್ಯರು ನಾವೆಲ್ಲರೂ ಏನಾಗಿರ್ತೀರಿ, ಮನುಷ್ಯರು, ನಮಗೂ ಬಲಿನೇ ಬರುತ್ತೆ, ನಮಗೂ ಅನೇಕ ಸತಿ ಡೌಟ್ ಬರುತ್ತೆ. ನಾನು ಕರೆಕ್ಟಾದ ಮಾರ್ಗ ನಡೀತಾ ಇದ್ದೀನಾ, ಕರೆಕ್ಟವಾದ ಕಾರ್ಯ ನಡೀತಾ ಇದ್ದೀನ ಅಂದ್ರೆ ಕೆಲವೊಂದ್ಸತಿ ದೇವರು ಎಲ್ಲ ಸ್ಪಷ್ಟವಾಗಿ ಹೇಳಲ್ಲ. ಈ ಡೇಟ್ ಸಮೇತ, ಈ ಸ್ಥಳ, ಈ ಹೆಸರು, ಇದು ನಾನೆಲ್ಲ ಪ್ರಬೋಧಿಸಲ್ಲ. ದೇವರು ಏನ್ ಹೇಳ್ತಾರೆ, ಅಬ್ರಾಹ್ಮನಿಗೆ ಏನ್ ಹೇಳಿದ್ರು, ನೀನು ಎಲ್ಲಾನು ಬಿಟ್ಟು ಬಾ, ನಾನು ತೋರ್ಸೋ ಜಾಗದಲ್ಲಿ ಬಾ ಅಂತ. ಹಂಗಾರೆ ಅಬ್ರಾಹ್ಮನಿಗೆ ಹೇಳಿದ್ರ, ಇದೇ ಮನೆಯಲ್ಲಿ ವಾಸಿಸ್ಬೇಕು, ಇದೇ ಜಾಗದಲ್ಲಿ ನೀನು ನಿಲ್ಬೇಕು, ಇಲ್ಲೇ ನೀನು ಇರ್ಬೇಕು ಅಂತ ಹೇಳಿದ್ರ? ಯಾವತ್ತೂ ದೇವರು ಹೇಳಲ್ಲ. ದೇವರು ಹೇಳೋದು ಒಂದೇ ಒಂದು, ಇಲ್ಲಿ ಬಿಟ್ಟು ನೀನು ಇಲ್ಲಿ ಬಾ ಅಷ್ಟೇ. ಇನ್ನು ಮಿಕ್ಕಿದ ಯಾವ ಕಾರ್ಯ ಅದು ನಾವು ಹುಡ್ಕೊಬೇಕು, ನಾವು ಶಬ್ದ ಕೇಳಬೇಕು,
ದೇವರ ಕಾರ್ಯದಲ್ಲಿ ನಾವು ನಿಲ್ಲಲ್ಲ ಪಡಬೇಕು. ಇಟ್ ಇಸ್ ರೈಟ್ ವೇ. ನಾನು ಕರೆಕ್ಟ್ ಆದ ವೇನಲ್ಲಿ ನಡೀತಾ ಇದ್ದೀನ, ಕರೆಕ್ಟ್ ಆದ ಮಾರ್ಗದಲ್ಲಿ ನಾನು ಹೋಗ್ತಾ ಇದ್ದೀನ, ಕರೆಕ್ಟ್ ಆದ ಮಾರ್ಗದಲ್ಲಿ ನಾನು ಜೀವಿಸ್ತಾ ಇದ್ದೀನ ಅಂತ ನಾವು ತಿಳ್ಕೊಬೇಕು. ಈಗ ಈತನು ಸ್ಥಾನಿಕದ ಇವನಿಗೂ ಇದೇ ತರ ಡೌಟ್ ಆಯ್ತು. ಅವನು ಕರೆಕ್ಟಾಗಿ ಮಾಡ್ತಾ ಇದ್ದಾನೆ, ಎಲ್ಲ ಕರೆಕ್ಟಾಗಿ ಇದ್ದಾನೆ, ಕರೆಕ್ಟಾಗಿ ಪ್ರಬೋಧಿಸ್ತಾ ಇದ್ದಾನೆ, ಕರೆಕ್ಟಾಗಿ ಇದು ಮಾಡ್ತಾ ಇದ್ದಾನೆ. ಆದ್ರೆ ಅವನು ಯಾವಾಗ ಸೆರೆಮನೆ ಹಾಕಿದ್ರು ಅವನಿಗೊಂದು ಡೌಟ್ ಬಂತು, ನಾನು ದೇವರ ಚಿತ್ತ ನೆರವೇರಿಸ್ತಾ ಇದ್ದೀನ ಅಥವಾ ನಾನೇ ಸ್ವಂತವಾದ ಕಾರ್ಯ ಮಾಡ್ತಾ ಇದ್ದೀನ ಅಂತ. ಅವನಿಗೆ ಬಲಿನ ಬಂದಾಗ ಆತನು ಏನ್ ಮಾಡ್ತಾ ಇದ್ದಾನೆ, ಶಿಷ್ಯಂದು ಕಳಿಸ್ತಾ ಇದ್ದಾರೆ, ಹೋಗು ಹಾಲೆಲೂಯ ಸತ್ರ ಹೋಗಿ ಯೇಸು ಜೊತೆ ಹೋಗಿ ಹೇಳು, ನೀನೇನಾ ಬರೋ ಆತನು ಅಥವಾ ನಮ್ಮ ಇನ್ನ ಬರೋವರೆಗೆ ಇನ್ನ ಬರ್ತಾನೋ ಅಂತ ಕೇಳಬೇಕು ಅಂತ ಕಳಿಸ್ತಾರೆ. ಅಂದ್ರೆ ನೀನೇನಾ ನಿಜವಾದ ಮೆಸಯ್ಯ ಅಥವಾ ಮೆಸಯ್ಯ ಇನ್ನೊಬ್ಬರು ಬರ್ತಾರಾ, ನಾವು ಅವ್ರಿಗೋಸ್ಕರ ಕಾಯ್ಬೇಕಾ ಅಂತ ಕೇಳಿದಾಗ ಯೇಸು ಏನ್ ಹೇಳ್ತದ ನೋಡಿ, 4ನೇ ಅಧ್ಯಾಯ ಮತ್ತಾಯ ಬರ್ದ ಪ್ರಬೋಧನೆ ಗ್ರಂಥದಲ್ಲಿ 11ನೇ ಅಧ್ಯಾಯದ 4ನೇ ವಾಕ್ಯ ಓದಿ. ಆತನು ಅವರಿಗೆ ಪ್ರತ್ಯುತ್ತರವಾಗಿ, ಕುರುಡರಿಗೆ ಕಣ್ಣು ಬರುತ್ತವೆ, ಕುರುಡರಿಗೆ ಕಣ್ಣು ಬರುತ್ತೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವಿಡರಿಗೆ ಕಿವಿ ಬರುತ್ತವೆ, ಸತ್ತುವ ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸ್ವಾರ್ಥ ಸಾರಲ್ಪಡುತ್ತದೆ. ನೀವು ಹೋಗಿ ಕಂಡು ಕೇಳಿದವುಗಳನ್ನ ಯೋಹಾನಿಗೆ ತಿಳಿಸಿರಿ. ನನ್ನ ವಿಷಯದಲ್ಲಿ ಹಾಲೆಲೂಯ ಸ್ತೋತ್ರ. ನೋಡಿ, ಯಾವಾಗ್ಲೂ ದೇವರು ಗುಟ್ಟನ್ನು ಹೇಳ್ತಾರೆ, ಕಂಪ್ಲೀಟ್ ವ್ಯೂವರ್ಸ್ ಅಲ್ಲ. ಯಾವಾಗ ಯೇಸು ಸ್ವಾಮಿ ಅನೇಕ ಜನಗಳು ಯಾವಾಗಲೂ ಸೇರಿದಾಗ ತನ್ನ ಒಂದು ಗುಟ್ಟವನ್ನು ಹೇಳ್ತಾ ಇದ್ದ. ಶಿಷ್ಯಂದ್ರೆ ಕೇಳ್ತಾ ಇದಾರೆ, ಯೇಸುವೆ ನೀನು ನಮಗ್ ಮಾತ್ರ ಗುಟ್ಟನ್ನು ವಿವರಿಸ್ತೀಯಾ, ಅದು ಈ ಜನಗಳಿಗೆ ಯಾಕೆ ಗುಟ್ಟು ವಿವರಿಸಲ್ಲ ಅಂತ ಕೇಳ್ತಾ ನೋಡಿ. ಬೇಕಾದ್ರೆ ಅದು ಓದಿಸ್ತೀನಿ ನೋಡಿ, ಮತ್ತಾಯ ಬರೆದ ಸುವಾರ್ತೆ 13ನೇ ಅಧ್ಯಾಯ 10ನೇ ವಾಕ್ಯ, ಬೇಗ ಅದೊಂದು. ದೇವರು ಅನೇಕ ಸತಿ ವಿವರಿಸಿಲ್ಲ, ಕೆಲವೊಂದು ಸತಿ ಎಷ್ಟು ಒಂದು ಕ್ಲೂ ಕೊಡ್ತಾರೆ ಅಷ್ಟೇ. ತರುವಾಯ ಆತನ ಶಿಷ್ಯರು ಬಂದು, ಜೋರಾಗಿ ಓದಮ್ಮ. ತರುವಾಯ ಆತನ ಶಿಷ್ಯರು ಬಂದು, ಯಾಕೆ ಸಾಮ್ಯರೂಪವಾಗಿ ಅವರ ಸಂಗಡ ಮಾತಾಡುತ್ತಿ ಎಂದು ಕೇಳಿದರು. ಹಾಲೆಲೂಯಾ. ಓದಿ ಓದಿ. ಅದಕ್ಕಾತನು ಅವರಿಗೆ ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ. ಪ್ರೈಸ್ ಗಾಡ್. ಹಾಲೆಲೂಯಾ. ನೋಡಿ, ದೇವರು ಕಂಪ್ಲೀಟ್ ಬಿಚ್ಚಿ ಹೇಳಲ್ಲ, ಅರ್ಥ ಮಾಡ್ಕೊಬೇಕು. ಕಂಪ್ಲೀಟ್ ಬಿಚ್ಚಿ ಹೇಳಲ್ಲ, ಜಸ್ಟ್ ಕ್ಲೂ ಕೊಡ್ತಾರೆ. ಇದು ನೀನು ಬಿಟ್ಟು ಬಾ, ಇಲ್ಲಿ ಬೇಡ, ನೀನು ಇದು ಕೆಲಸ ನಿನಗೆ ಬೇಡ, ಇದು ನಿನಗೆ ದೇವತೆ ಇಲ್ಲ, ಇದಲ್ಲ ನಿನಗೆ ಇನ್ನೊಂದು ಕಾರ್ಯ, ಇದಲ್ಲ ಇನ್ನೊಂದು, ಜಸ್ಟ್ ಒಂದು ಕ್ಲೂ ಕೊಡ್ತಾರೆ. ಆ ಕ್ಲೂನಲ್ಲಿ ನೀನು ನಿಲ್ಲಬೇಕು, ಆ ಕ್ಲೂನಲ್ಲಿ ನೀನು ಕೂತ್ಕೊಂಡು ಪ್ರಾರ್ಥಿಸಲ ಪಡಬೇಕು. ಆದರೆ ಶಿಷ್ಯಂದ್ರು ಏನ್ ಹೇಳ್ತಾ ಇದ್ದಾರೆ ನೋಡಿ, ಓದಿ ಅದೇ ವಾಕ್ಯ ಕೆಳಗಡೆ ಹಂಗೆ ಓದಿ. ಅದಕ್ಕಾತನು ಅವರಿಗೆ ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ, ಅವರಿಗೆ ಕೊಟ್ಟಿಲ್ಲ. ಯಾಕಂದರೆ ಇದ್ದವನಿಗೆ ಕೊಡಲ್ಪಡುವುದು, ಅವನಿಗೆ ಮತ್ತು ಹೆಚ್ಚಾಗುವುದು. ಹಾಲೆಲೂಯಾ. ಆದ್ರೆ ಸ್ವಲ್ಪದಲ್ಲೇ ನೀನು ಏನಾಗಿರ್ಬೇಕು, ನಂಬಿಗಸ್ತನಾಗಿರೋ, ಆಮೇಲೆ ನಿನಗೆ ಅಧಿಕವಾದ ಕೊಡ್ತೀನಿ. ಅಂದ್ರೆ ನಿನ್ನ ದಾಹದಲ್ಲಿ ಎಷ್ಟಿದ್ಯಾ, ನೀನು ದೇವರ ಶಬ್ದ ಕೇಳಕ್ಕೆ ನೀನು ಕಾಯ್ತಾ ಇದೀಯಾ ಅಷ್ಟೇ. ಕಾಯ್ತಾ ಇದ್ದ ನೀನು ನಿಂತ್ಕೊಂಡ್ರೆ ಆ ಗುಟ್ಟು ದೇವರು ನಿನ್ನ ತಿಳಿಪಡಿಸ್ತಾರೆ, ಆ ಗುಟ್ಟು ನಿನಗೆ ರಿವೀಲ್ ಮಾಡ್ತಾರೆ. ನೀನು ಎಲ್ಲಿ ಹೋಗ್ಬೇಕು, ಯಾರನ್ನ ಮದುವೆ ಆಗಬೇಕು, ಯಾರು ನಿನ್ನ ಬಾಲ ಸಂಗತಿಯಾಗಿ ಬರಬೇಕು, ಯಾರು ನಿನ್ನ ಜೊತೆ ಸ್ನೇಹಿತ ಆಗಿರ್ತಾರೆ, ಯಾರು ನಿನ್ನ ನಂಬಿಗಸ್ಥರಾಗಿರ್ತಾರೆ, ಯಾರು ನಿನಗಾಗಿ ಇರ್ತಾರೆ ಅಂತ ದೇವರು ನಿನಗೆ ರಿವೀಲ್ ಮಾಡ್ತಾರೆ. ನೀನೇನಾಗಿರ್ಬೇಕು, ಆ ದಾಹದಿಂದ ದೇವರನ್ನ ಕೇಳಬೇಕು, ಆ ದಾಹದಿಂದ ನೀನು ಕಿವಿ ಕೊಂಡಿರ್ಬೇಕು. ಯಾವಾಗ ನೀನು ಆ ಥರ ಇರ್ತೀಯೋ ಸ್ವಲ್ಪನೇ ನಿನಗೆ ಅಧಿಕವಾದ ಆಶೀರ್ವಾದ ನಿನಗೆ ಬರುತ್ತೆ.